ಸತೀಶ್ ಅವರು ಮತ್ತು ಅದ್ಭುತವಾಗಿ ಇದರ ಆಶಯವನ್ನು ಕರ್ನಾಟಕದ ರಂಗಭೂಮಿಯ ಪರಿಣಾಮವನ್ನು ಅತುಲ್ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್ ಅತುಲ್ for having accepted our invitation and to be here among us, and we really wanted a guy like you to be here. Thank you for adding meaning and sharing lovely thoughts with us. Thank you. ಹೌದು, ನರೇಟಿವ್ಗಳು ಚೇಂಜ್ ಆಗ್ತಿದೆ. ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದೊಂದು ಹೈದರಾಬಾದ್ನ ಒಂದು ಕಾರ್ಯಕ್ರಮ ಆಯಿತು, ಆ್ಯಂಡ್ ದೇರ್ ವಾಸ್ ಅ ಗಾಂಧೀಸ್ ಫೋಟೋಗ್ರಾಫ್ ಆ್ಯಂಡ್ ದೇ ಡಾಕ್ಯುಮೆಂಟೆಡ್ ಸಮ್. ಅದರಲ್ಲಿ ಮಾಡಿ ಮಹಾತ್ಮ ಗಾಂಧಿ in 1948 he attended and spoke about communal harmony. 2 days later he passed away. I said, hello Mr. Times of India, Mahatma did not pass away, he was killed by a terrorist of them. So what Satish is saying, what Atul is saying is, ಹೇಗೆ ಒಂದು ನರೇಟಿವ್ ಅನ್ನು ಬೆಳೆಸ್ತಾ ಹೋಗ್ತಾ ಇದ್ದಾರೆ ಇವರು. ನೋಡಿ, ಆ ನರೇಟಿವ್ ಹೆಂಗೆ ಬೆಳೆಸ್ತಾ ಹೋಗ್ತಾರೆ ಅಂದ್ರೆ, ಮುಂದಿನ ತಲೆಮಾರಿಗೆ ಇತಿಹಾಸವನ್ನೇ ತಿರುಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಾಸ್ಟ್ ಅವೇ ಅಂತ ಮಹಾತ್ಮ ಗಾಂಧಿ. ಇನ್ನೊಬ್ಬ ನಮ್ಮ ಮಹಾನಟರು 24 ಗಂಟೆ ಕೆಲಸ ಮಾಡ್ತಾರಲ್ಲ, ಅದಕ್ಕೆ LNT ಎಸ್ಟರ್ಡೇ ಗಿವ್ಸ್ ಎ ಸ್ಟೇಟ್ಮೆಂಟ್. ಭಾನುವಾರ ಯಾಕಪ್ಪ ಮನೇಲಿ ಕೆಲಸ ಮಾಡ್ತೀರಿ, ಹೌ ಲಾಂಗ್ ವಿಲ್ ಯು ಸ್ಟೇರ್ ಎಟ್ ಯುವರ್ ವೈಫ್ ಅಂತ. ಅಂದ್ರೆ ಅವರೇ 24 ಗಂಟೆಗೆ ಅವ್ರ ವೈಫ್ ಇಲ್ಲ, ಸ್ಟೇರ್ ಮಾಡಲ್ಲ, ನಮ್ಗಿದ್ದಾರೆ ಸ್ಟೇರ್ ಮಾಡ್ತೀವಿ. ಅದಕ್ಕೆ ನಾನು ಹೇಳ್ದೆ, ಯಾಕಂದ್ರೆ ಒಂದು ಕೆಲಸ ಮಾಡೋಣ, ಫ್ರೈಡೇ ಸ್ಯಾಟರ್ಡೇ ಆದ್ಮೇಲೆ ಸಂಡೇ ತೆಗೆದಾಕ್ಬಿಡಿ, ಸ್ಟೇರ್ ಡೇ ಅಂತ ಇಟ್ಕೊಳ್ತೀವಿ. ಬಹಳ ಮುಖ್ಯ ಈ ಥರದ ನಮ್ಮ ಎಲ್ಲ ಒಂದಾಗೋದು. ಯಾಕಂದ್ರೆ ಅತುಲ್ ಹೇಳಿದ ಹಾಗೆ, ಸೈಲೆನ್ಸ್ ಹ್ಯಾಸ್ ನೆವರ್ ಒನ್ ಎನಿ ವಾರ್ಸ್ ಆ್ಯಂಡ್ ದೆರ್ ಇಸ್ ನೋ ಪಾಯಿಂಟ್ ಇನ್ ಬೀಯಿಂಗ್ ಅಪೊಲಿಟಿಕಲ್. ಬಹಳಷ್ಟು ಜನ ರಾಜಕಾರಣವನ್ನು ಪೊಲಿಟಿಕಲ್ ಆಗಿದ್ದ ಕಾರಣಕ್ಕೆ ನಾವು ಈ ಸ್ಥಿತಿಗೆ ಬಂದಿರೋದು. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭವಿಷ್ಯದ ಇತಿಹಾಸವನ್ನು ಬರೆದಾಗ ತಪ್ಪು ಮಾಡಿದವ್ರನ್ನ ಮರಿಬೋದೇನೋ, ಮೌನವಾಗಿದ್ದವ್ರನ್ನ ಯಾರು ಮರೆಯೋದೇ ಇಲ್ಲ, ಅವ್ರನ್ನ ಕ್ಷಮಿಸೋದಿಲ್ಲ. ಮುಂದಿನ ತಲೆಮಾರು ಮಾತಾಡಬೇಕಾಗಿದೆ, ಪ್ರಶ್ನಿಸಬೇಕಾಗಿದೆ. ಹೇಗೆ ಈ ದೇಶಕ್ಕೆ ಅರಣ್ಯ ಮುಖ್ಯನೋ, ಗಿಡಗಳು ಮುಖ್ಯನೋ, ರಂಗಭೂಮಿ ಕೂಡ ಅಷ್ಟೇ ಮುಖ್ಯ ಅಂತ ಸಮಾಜಕ್ಕೆ ಹೇಳಬೇಕಾಗಿದೆ. ಇವತ್ತು ರಂಗಾಯಣದ ಬಹುರೂಪಿ. ಹಲವು ವರ್ಷಗಳ ಹಿಂದೆ ಇದರ ಉದ್ಘಾಟನೆಗೆ ಬಂದಿದ್ದೆ, ಗೆಳೆಯ ಚೆನ್ನಿ ನಿರ್ದೇಶಕರಾಗಿದ್ದಾಗ. ಆ ನಂತರದ ರಂಗಭೂಮಿಯಲ್ಲಿ ಏನು ಮಾಡಬೇಕು ಅಂತ ಕಳೆದ 2 ವರ್ಷಗಳಿಂದ ನಮ್ಮ ತಂಡ ನಿರ್ದಿಗಂತ ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ರಂಗಭೂಮಿಯನ್ನು ಕೆಲಸ ಮಾಡ್ತಾ ಇದೆ. ಮೊನ್ನೆ ನಿರಂತರದ ಉದ್ಘಾಟನೆಗೆ ಬಂದಿದ್ದೆ, ನಿರಂತರದ ಫೆಸ್ಟಿವಲ್ಲು, ಇವತ್ತು ರಂಗಾಯಣ. ಎಲ್ಲ ರಂಗಕರ್ಮಿಗಳಲ್ಲಿ ವಿನಂತಿ, ಮೈಸೂರು ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕ ಕೇಂದ್ರವಾಗ್ತಾ ಇದೆ, ಒಂದು ಡಿಬೇಟಿಂಗ್ ಪಾಯಿಂಟ್ ಆಗ್ತಾ ಇದೆ. ಇವತ್ತು ರಂಗಭೂಮಿ, ಈ ಥರದ ರಂಗೋತ್ಸವಗಳು ಮೈಸೂರಿನಲ್ಲಿ ಉಳಿಯೋದಕ್ಕೆ ಕಾರಣ ನೀವು ರಂಗಾಸಕ್ತರು ಮಾತ್ರ. ಈ ಥರದ ಒಂದು ಇದೀರಿ. ಆದರೆ ನಾವು ರಂಗಾಯಣವನ್ನು ಕೂಡ ಉಳಿಸಿಕೊಳ್ಳಬೇಕಾದ ಎಚ್ಚರ. ಇವತ್ತು ಮುಖ್ಯಮಂತ್ರಿಗಳು ಬಂದಿದ್ರೆ ನೇರವಾಗಿ ಕೇಳ್ತಿದ್ದೆ, ಅವರಿಲ್ಲ, ಆದರೂ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದಾರೆ. ಯಾವ ಹವ್ಯಾಸಿ ರಂಗಭೂಮಿಯವರಾಗಿದ್ದರೂ ನಾವು ರಂಗಾಯಣವನ್ನು ಉಳಿಸಿಕೊಳ್ಬೇಕಾಗಿದೆ. ನೋಡಿ, ಮೊನ್ನೆ ನೋಡಿದೆ, ಇಲ್ಲಿ ಕಲಾಮಂದಿರ ಇದೆ. ರಂಗಾಯಣಕ್ಕೆ ಸರ್ಕಾರದಿಂದ ಏನಾದರೂ ಒಂದು 20 ಲಕ್ಷ ರೂಪಾಯಿಗೆ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟರೆ, ಅದು ರಂಗಾಯಣದ ಹೆಸರಿನಲ್ಲಿ ಕಟ್ಟಕ್ಕಾಗೋದೇ ಇಲ್ಲ. ನೀವು ಕಲಾಮಂದಿರಕ್ಕೆ ಹೋಗ್ಬೇಕು, DC ಅವ್ರ ಹತ್ರ ಹೋಗ್ಬೇಕು, ಅದನ್ನು ಅವ್ರ ಹೆಸರಿನಲ್ಲೇ ಆಗ್ತದೆ. ಅಂದರೆ ಕೊಟ್ಟಂಗೆ ಕೊಟ್ಟು ಏನು ಮಾಡ್ತಾ ಇಲ್ಲ. ಈ ಹಿಂದೆ ಜನ್ನಿಯವರು ಅದಕ್ಕೆ ಮುಂಚೆ ಇದ್ದಂತಹ ದುಡ್ಡಿರಲಿ, ಈಗ ಈ ಇದಕ್ಕೆ ಸರ್ಕಾರ ದುಡ್ಡನ್ನು ಕೊಡ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ನಾವೇನು ಹೇಳ್ತಿದ್ದೀವಿ, ನಾವು ಈ ಬಹುರೂಪಿ ಆದ ನಂತರ ನಾವೆಲ್ಲ ಕೂತು ರಂಗಾಯಣವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು. ನಾವು ರಂಗಾಸಕ್ತರು, ನಾವು ಪ್ರೇಕ್ಷಕರು ಇದನ್ನು ಉಳಿಸ್ಕೊಳ್ಬೇಕಾಗಿದೆ.